ನಮಸ್ತೆ. ಎಲ್ಲರೂ ಜೀವನನೂ ಈ ವಿಡಿಯೋ ಥರ ಫಾಸ್ಟ್ ಫಾರ್ವರ್ಡಾಗಿ ಓಡ್ತಿದೆ ಅನಿಸುತ್ತೆ. ಇದೇ ಕೆಲವು ವರ್ಷಗಳ ಹಿಂದೆ ನಾನು ಪ್ರತಿಯೊಂದು ಕೆಲಸನೂ ನಮ್ಮಮ್ಮ ಹೇಳಿದ ಮೇಲೆ ಮಾಡ್ತಿದ್ದೆ. ಇವಾಗ ತನ್ನಗೆ ತಾನೇ ಎಲ್ಲ ನನಗೆ ನಾನೇ ಮಾಡ್ತಿದ್ದೀನಿ. ಯಾರೂ ಹೇಳೋ ಅಗತ್ಯ ಇಲ್ಲ. ಮುಂಚೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡೋ ಕೈ ನಂದಾಗಿದ್ದರೂ ಹೇಳೋ ಬಾಯಿ ಅವ್ರದ್ದಾಗಿರಬೇಕಾಗಿತ್ತು. ಈಗ ಪ್ರತಿಯೊಂದು ಬದಲಾಗಿದೆ. ಬೆಳಗ್ಗೆ ಬೇಗ ಎದ್ದು ಗುಡಿಸಿ, ಸಾರಿಸಿ, ಒರೆಸಿ, ಬಾಗಿಲಿಗೆ ನೀರು ಹಾಕಿ, ಹೊಸ್ಲು ತೊಳೆದು, ಗಿಡಗಳಿಗೆಲ್ಲ ನೀರು ಹಾಕಿ, ಅಬ್ಬಾ ಇಷ್ಟು ಕೆಲಸ. ಅದ್ರ ಜೊತೆಗೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ, ಪೂಜೆಗೆಲ್ಲ ರೆಡಿ ಮಾಡಿ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ಅಬ್ಬಾ ಇದು ನಿಜವಾಗ್ಲೂ ನಾನೇನಾ? ಪ್ರತಿಯೊಂದನ್ನು ಏನಕ್ಕೆ ಮಾಡಬೇಕು, ಏನು ಕಾರಣ, ಏನು ಅದ್ರ ಕತೆ ಅಂತ ಕೇಳ್ತಿದ್ದು ನಾನು. ಇವಾಗ ಯಾವುದನ್ನು ಯೋಚಿಸೋಕ್ಕೆ ಟೈಮ್ ಇಲ್ದಲೆ ಎಲ್ಲ ಗೋ ವಿತ್ ಫ್ಲೋ ಅನ್ನೋ ಥರ ಬೆಳಗ್ಗೆ ಎದ್ದು ಆಟೋಮೆಟಿಕ್ ಟಕ್ 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 ಅಂತೆಲ್ಲ ಮಾಡಿ ಮುಗಿಸಿ ಎಲ್ಲ ಮಾಡುವಾಗ ನೆನಪಾಗುತ್ತೆ, ಅಯ್ಯೋ ಟೈಮ್ ಆಗೋಯ್ತು, ಮಗು ಸ್ಕೂಲ್ಗೆ ಹೋಗಬೇಕು, ಫಸ್ಟು ಅಡುಗೆ ಮುಗಿಸೋಣ, ಇನ್ನು ಮಿಕ್ಕಿದ್ದು ಆಮೇಲೆ ಮಾಡೋಣ ಅಂತ. ದಿನ ಎಲ್ಲ ಅಡುಗೆ ಮಾಡ್ತಿದ್ದು ನಾನು 2-3 ಅವರ್ ತೊಗೊತಿದ್ದು. ಇವಾಗ ಜಸ್ಟ್ ಹಾಫ್ ಆನ್ ಅವರಲ್ಲಿ ಅಡುಗೆ ಮಾಡೋ ಥರ ಸೂಪರ್ ಮದರ್ ಆಗಿ ಬೇಗ ಅಡುಗೆ ಎಲ್ಲ ಮುಗಿಸಿ, ಮಕ್ಕಳು ಹೇಳೋಷ್ಟರಲ್ಲಿ ಫಸ್ಟು ಮಾಡಿ ಮುಗಿಸ್ಬಿಡ್ಬೇಕಪ್ಪ, ಮಕ್ಕಳು ಹಸ್ಕೊಂಡು ಹೇಳ್ತಾರೆ ಅಂತ. ನೋಡಿ ಅಡುಗೆ ಎಲ್ಲ ಮುಗೀತು, ಇಲ್ಲಿಗೆ ಕೆಲಸ ಮುಗೀತು ಅಂದ್ಕೊಂಡ್ರೆ ಆ್ಯಕ್ಚುಲ್ ಕೆಲಸ ಈಗ ಶುರುವಾಯಿತು. ದೇವ್ರ ಮುಂದೆ 2 ನಿಮಿಷ ಕೂತು ಕೈ ಮುಗ್ದಾಗ ಅನಿಸುತ್ತೆ, ನಿಜವಾಗ್ಲೂ ಇದು ನಾನೇನಾ? ನನ್ನ ಜೀವನದಲ್ಲಿ ನಾನು ಇಷ್ಟೆಲ್ಲ ಬದಲಾಗಿದ್ದೀನ? ಈ ಬದಲಾವಣೆಗೆ ಕಾರಣ ಏನು ಅಂದರೆ ಜವಾಬ್ದಾರಿ ಅಂದರೆ ಮದುವೆ ಅಲ್ಲ, ಗಂಡ ಅಲ್ಲ, ಮಕ್ಕಳು. ನಂಬ್ಕೊಂಡು ಬಂದಿರ್ತಾವಲ್ಲ ಈ ಭೂಮಿ ಮೇಲೆ, ಅವರ ಜೀವನ ರೂಪಿಸೋದಕ್ಕೆ ನಮ್ಮ ಜೀವನನ ನಾವು ಬದಲಾಯಿಸ್ಕೊಂಡಿರ್ತೀವಿ. ಎಲ್ಲ ಒಂದೇ ವಿಡಿಯೋದಲ್ಲಿ ಹೇಳಿ ಮುಗಿಸಿದ್ರೆ ಹೇಗೆ? ಮತ್ತೊಮ್ಮೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.